ಎಷ್ಟು ಇದ್ದನೋ ಬಿಟ್ಟನೋ ನನಗೆ ಗೊತ್ತಿಲ್ಲ. ಶಾಲೆಯವರು ಹೋದ ದಿನಗಳಲ್ಲಿ ಕನ್ನಡದ ಬಗ್ಗೆ ಒಂದು ಇಷ್ಟು ಅನುಭವ ಇರ್ತದೆ. ನನಗೆ ಅದನ್ನು ಮಾತ್ರ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕನ್ನಡ ಇವತ್ತು ಮೊದಲು ಭಾಳ ಕನ್ನಡಕ್ಕೆ ಭಾಳ ವಿಶೇಷವಾದ ಅರ್ಥ ಇತ್ತು. ಇವತ್ತು ಕನ್ನಡ ನಶಿಸ್ತಾ ಇದೆ. ಯಾರಿಗೂ ಕನ್ನಡ ಬೇಡದ ಪರಿಸ್ಥಿತಿ ಇವತ್ತು ನಮ್ಮ ಎದುರಿದೆ. ನಾವು ನೋಡ್ತಿದ್ದೇವೆ. ಅಥವಾ ನಮ್ಮ ಮನೆಯಲ್ಲಿ ಗಂಡಸರು ಕನ್ನಡವನ್ನು ನಾವು ಹೋಗುವಂಥ ಭಾವನೆ ಇದ್ದರೂ ಹೆಂಗಸರಲ್ಲಿ ಏನು ಹೇಳ್ತಾರೆ, ನಮ್ಮ ಮಕ್ಕಳು ಭಾಳ ಕ್ಲಿಷ್ಟವಾದ ನಮ್ಮ ಜಿಲ್ಲೆ ನಿಮಗೆ ಎಷ್ಟು ಗೊತ್ತಿದೆಯೋ ಅಂತ ನಾನು ತಿಳಿದದ್ದು ಸತ್ಯ ಸುಳ್ಳು ನನಗೆ ಗೊತ್ತಿಲ್ಲ. ನಮ್ಮ ಜಿಲ್ಲೆ, ನಮ್ಮ ವಿಭಾಗದ ಜಿಲ್ಲೆ ಇಡೀ ರಾಜ್ಯಕ್ಕೆ ಬೇಕಾದ ಕನ್ನಡ ಪಂಡಿತರನ್ನು ಕಳಿಸುವ ಒಂದು ಕೇಂದ್ರವಾಗಿತ್ತು. ಎಲ್ಲಿ ಯಾವುದೇ ಒಂದು ಜಿಲ್ಲೆಗೆ ಒಂದು 10 ಜನ ಕನ್ನಡ ಪಂಡಿತರಿದ್ದರೆ ಅದರಲ್ಲಿ ಒಬ್ಬರು ನಮ್ಮ ಜಿಲ್ಲೆಯಲ್ಲೇ ಇರ್ತಿದ್ರು. ಒಂದೇ ಒಂದು ಉದಾಹರಣೆ ಅಂದರೆ, ನಾನು ಬಳ್ಳಾರಿ ಡಿಸ್ಟ್ರಿಕ್ಟ್ ನಮ್ಮ ಒಮ್ಮೆ ಬಳ್ಳಾರಿ ಜಿಲ್ಲೆಯ ಕೂಡ್ಲಿಗಿ ತಾಲೂಕಲ್ಲಿದ್ದರು. ನಮ್ಮ ಸ್ನೇಹಿತರೊಬ್ಬರು ಸುಬ್ಬಣ್ಣ ಅಂತಿದ್ರು, ಬ್ರಾಹ್ಮಣರು. ಅವರು ತಂದೆ ಕನ್ನಡ ಪಂಡಿತರು. ಅವರು ಒಂದು ಸಲ ಹೋದಾಗ ಹೇಳ್ತಿದ್ರು, ಈ SLC ಪರೀಕ್ಷೆ ಆದಾಗ ನಾವು ದೇವರನ್ನು ಭಾಳ ಸ್ತುತಿ ಮಾಡ್ತಿದ್ದೇವೆ. ಯಾತಕ್ಕೆ? ಎಲ್ಲರಿಗೆ ಬಂದಾಗ ನಿಮಗೆ ಪೇಪರ್ ಬರ್ತದೆ. ಹಾಗಲ್ಲ, ಇವತ್ತಿನ ದಿನಗಳಲ್ಲಿ ಕನ್ನಡವನ್ನು ಅಥವಾ ಯಾವುದೇ ಭಾಷೆಯನ್ನು ಒಂದು ಕಡೆಯಿಂದ ನಾವು ನೋಡ್ಕೋದ್ರೆ ಕೆಲವು ಜಿಲ್ಲೆಯಿಂದ ಬಂದರೆ ಅದರಲ್ಲಿ ತಪ್ಪು ಸರಿಗಿಂತ ತಪ್ಪು ಜಾಸ್ತಿ. ಆದರೆ ನಿಮ್ಮ ಜಿಲ್ಲೆ ಏನು ಇದೆಯಲ್ಲ, ಅದನ್ನು ಒಂದು ಕಡೆಯಿಂದ ಸ್ಟಾರ್ಟ್ ಮಾಡಿದರೆ ಮನೆಯವರೆಗೂ ನಮ್ಮನ್ನೇ ಓದಿಸ್ಕೊತ ಹೋಗ್ತದೆ. ಎಲ್ಲೆಲ್ಲಿಯೂ ತಪ್ಪು ಅರ್ಥ ವಗೈರೆ ಫುಲ್ ಸ್ಟಾಪ್ ಎಲ್ಲೂ ಆ ಗ್ರಾಮರ್ ವ್ಯವಸ್ಥೆಗಳಲ್ಲಿ ಎಲ್ಲೂ ಚ್ಯುತಿ ಇರುವುದಿಲ್ಲ. ಅಂಥ ಒಂದು ಮೇಧತ್ವ ಇರುವಂಥ ಜಿಲ್ಲೆ ಈ ಕನ್ನಡ ಅಂತ ಹೇಳೋದು ನಮ್ಮ ಜಿಲ್ಲೆಗೆ ಒಂದು ದೊಡ್ಡ ಭಾಗ್ಯ ಇದ್ದಾಗ. ಆದರೆ ಕಾಲ ಪರಿಸ್ಥಿತಿ ಅದಕ್ಕೆ ಬುದ್ಧಿವಂತ ಜಿಲ್ಲೆ ಅಂತ ಒಂದು ಏನು ಕ್ರೆಡಿಟ್ ಇದೆಯೋ ನಮಗೆ, ಆ ಕ್ರೆಡಿಟ್ ಸರಿಯಾಗಿ ಎಲ್ಲ ಭಾಷೆಗಳ ಅನುಭವ. ಯಾಕಂದರೆ ನಮ್ಮಲ್ಲಿ ಊರು ಇರೋದಕ್ಕಿಂತ ಊರು ಹೊರಗಿರುವ ಸಂಖ್ಯೆ ಜಾಸ್ತಿ. ಅದು ನಮ್ಮ 2 ಜಿಲ್ಲೆಗಳಲ್ಲಿ ಊರು ಹೊರಗೆ ಇಲ್ಲದಿದ್ರೆ ಖಂಡಿತ ಊರು ಇಷ್ಟು ಬೆಳೆಯೋದಿಲ್ಲ ಇತ್ತು. ಬರೇ ನಾವು ಒಂದು ಸಲ ಇಂದಿರಾ ಗಾಂಧಿಯವರು ಎಲ್ಲ ಭೂಮಿಗಳನ್ನು ಜನರಿಗೆ ಅವರು ಊಡುವವನೇ ಹೊಲದೊಳಗೆ ಅಂತ ಮಾಡಿದ್ರಲ್ಲ, ಅದ್ರ ಬಗ್ಗೆ ಭಾಳಷ್ಟು ಮಾತು ಕೇಳಿದ್ರು. ನಾವಂತೂ ಕೇರಳದ ಸ್ತ್ರೀಗಳಲ್ಲಿ ನೀವು ನೋಡಿದ್ರಿ. ಕೊರೋನಾ ಸಂದರ್ಭದಲ್ಲಿ ಒಂದು ಜರ್ಮನ್, ನೂರಾರು ಜನ ನಾವು ವಿದ್ಯಾರ್ಥಿಗಳಲ್ಲಿ ನಮ್ಗೆ ಆಶ್ಚರ್ಯ ಆಗ್ತದೆ, ಇಷ್ಟು ಹುಡುಗರು ಈ ಭಾಗದಲ್ಲಿ ಇದ್ದಾರೋ ಏನಂತೇಳಿ. ಹಾಗಾಗಿ ನಮ್ಮ ಜಿಲ್ಲೆಗೆ ಯಾವ ಜಿಲ್ಲೆಯೂ ಕಂಪ್ಯಾರಿಸನ್ ಇಲ್ಲ. ಆದರೆ ವಿದ್ಯೆಯಲ್ಲಿ ಮೊದಲು ಏನಾಗ್ತಿತ್ತು ಅಂದರೆ, ನಾವೆಲ್ಲ ಓದ್ತಿರುವಾಗ ಒಬ್ಬರು ಪುರಂದರ ಅಂತ ಬರ್ತಾರೆ. ಅವರು ಕುಂದಾಪುರದ ಹೈಸ್ಕೂಲ್ ಓದೋರು. ಅವರು ಬಂದು ನಮ್ಮಲ್ಲಿ ಸೇರಿದ್ರು. ಇವರು ಯಾಕೆ ಬಂದಿದ್ರು ನೋಡಲಿಕ್ಕೆ ವಿದ್ವತ್ತು ಎಲ್ಲ ಕರೆಕ್ಟ್ ಇತ್ತು. ಒಬ್ಬ ಚೆನ್ನಾಗಿ ಮಾಡಿಕೊಡ್ತಾರೆ. ಆವಾಗ ಅವರು ವಿದ್ವತ್ತು ಎಷ್ಟಂತ ನಮಗೆ ಗೊತ್ತಾಯಿತು. ಆವಾಗ ಅವರು ನೆಕ್ಸ್ಟ್ ಪಾಸ್ ಆದರು, ಹೋದರು. ಹಾಗೆ ಈ ಇನ್ನು ಯಜ್ಞಾಪುರ ಅಂತೇಳಿ ಶಾಸ್ತ್ರಾಂತವರು ಒಬ್ಬರು ಕನ್ನಡ ಪಂಡಿತರು. ಅವರು ಪಾಠವನ್ನು ಒಂದೇ ಸಲ ಓದಿಸೋದು. ಆದರೆ ಇಂಪೋಸಿಷನ್ ಮಾತ್ರ ಅವರಿಗೆ ಆ ಹುಡುಗರಲ್ಲಿ ಒಂದು ಅದ್ದಿಟ್ಟು ಒಂದು ಪುಸ್ತಕ ಇತ್ತು. ಯಾರು ನೋಡಿಲ್ಲ, ಅವಾಗೆಲ್ಲ ಕನ್ನಡ ಭಾಳ ವಿಶೇಷಿಸ್ತು. 30 ಪೇಜ್ ಇತ್ತು ಅದ್ದಿಟ್ಟು ಪುಸ್ತಕ. ಅದನ್ನು ಇಂಪೋಸಿಷನ್ ಕೊಡ್ತಾರೆ. ಅದು ರಜಕ್ಕೆ ಬರ್ದು ಒಂದು ಎಕ್ಸೈಸ್ ಅದಕ್ಕೆ ಆಗ್ತಿತ್ತು. ಇದು ಕನ್ನಡದ ಒಂದು ನಿಲುವು ಇಲ್ಲಿದೆ. ಆದರೆ ಇವತ್ತು ನಮ್ಮ ಮಕ್ಕಳ